ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವಿಡಿಯೋದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 5:21 ವಚನ. ವಾಕ್ಯ ಏನು ಹೇಳುತ್ತಂದ್ರೆ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆ ಎಲ್ಲ ಪರೀಕ್ಷಿಸುವನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನ ಮಾರ್ಗಗಳೆಲ್ಲ ದೇವರಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆ ಎಲ್ಲ ಪರೀಕ್ಷಿಸುವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವರು ಎಲ್ಲ ಮನುಷ್ಯರ ಮಾರ್ಗಗಳನ್ನ ಈ ಲೋಕದಲ್ಲಿ ನೋಡುತ್ತಲೇ ಇರ್ತಾನೆ. ಆಕಾಶದಿಂದ ಆತನ ಕುಳಿತು ಭೂಮಿಯ ಎಲ್ಲ ಕಡೆ ಭಾಗಗಳವರೆಗೂ ಆತನ ಕಣ್ಣು ದೃಷ್ಟಿಸಿಕೊಂಡಿದೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಭೂಲೋಕದ ಮೇಲೆ ಸಕಲ ಜನರು ಅವರವರ ನಡತೆಗಳು, ಅವರವರ ಮಾರ್ಗಗಳು, ಅವರವರ ಕ್ರಿಯೆಗಳು, ಅವ್ರು ಮಾಡುವ ಆಲೋಚನೆಗಳು, ಅವ್ರು ಮಾಡುವ ಸಕಲ ವಿಧವಾದ ಕಾರ್ಯಗಳು ದೇವರು ನೋಡಿಕೊಂಡೇ ಇರ್ತಾನಂತೆ. ಹಾಗಾಗಿ ನಮ್ಮನ್ನು ಯಾರು ಏನು ಕೇಳೋಕ್ಕಾಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ನನ್ನ ಯಾರು ಏನು ಕೇಳೋಕ್ಕಾಗಲ್ಲ, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ, ಆ ರೀತಿ ಕೆಲವ್ರು ಏನು ಮಾಡ್ತಾರೆ, ಮಾತಾಡ್ಕೊಳ್ತಾರೆ, ಆ ರೀತಿ ಅಂದ್ಕೊಳ್ತಾರೆ. ಆದರೆ ನಿಜವಾಗ್ಲೂ ದೇವರು ಅದನ್ನು ನೋಡ್ತಾ ಇರ್ತಾನೆ. ಅಂದರೆ ದೇವರು ನ್ಯಾಯ ತೀರಿಸುವ ದೇವರು. ಈ ಲೋಕಕ್ಕೆಲ್ಲ ಯೇಸು ನ್ಯಾಯ ತೀರಿಸಲು ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡಿದವ್ರಿಗಾಗಿ, ಕೆಟ್ಟದನ್ನು ನಡೆಸಿದವ್ರಿಗಾಗಿ, ಅವರವರ ಕ್ರಿಯೆಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡಲು ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಭೂಮಿ ಮೇಲೆ ಮನುಷ್ಯ ತಪ್ಪು ಮಾಡಿ ಪಾಪ ಮಾಡಿದ್ರೆ ಅಲ್ವಾ, ಕಾನೂನು ಇರುತ್ತೆ, ಕೋರ್ಟ್ ಇದೆ, ಸ್ಟೇಷನ್ಗಳಿದ್ದಾವೆ, ಈ ರೀತಿಯಾಗಿ ಜೈಲು ಅಲ್ವಾ, ಶಿಕ್ಷೆಗಳು ಉಂಟು ಅಲ್ವಾ. ಲೋಕದಲ್ಲಿರೋ ಕಾನೂನುಗಳೇ ಇಷ್ಟೊಂದು ಕಠಿಣವಾಗಿ ಮನುಷ್ಯನ ಮಾಡೋ ಕಾರ್ಯಗಳಿಗೆ ಶಿಕ್ಷೆ ದಂಡನೆ ಕೊಡುತ್ತಂದ್ರೆ, ಈ ಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯನ ಸೃಷ್ಟಿ ಮಾಡಿರೋ ದೇವ್ರು ಏನು ಮಾಡ್ತಾನೆ? ಹೌದು, ದೇವರು ಸಹ ಏನು ಮಾಡಿದ್ದಾನೆ, ಒಳ್ಳೆದನ್ನೇ ಮಾಡ್ರಿ ಎಂದು ಜನರಿಗೆ ದೇವ್ರು ಹೇಳ್ತಾನೆ. ಆದರೆ ಅನೇಕರು ಅದನ್ನು ಕೆಟ್ಟದ್ದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನ ಮಾರ್ಗಗಳೆಲ್ಲ ಯೆಹೋವನು ನೋಡಿಕೊಂಡೇ ಇದ್ದಾನೆ. ಮನುಷ್ಯರ ಎಲ್ಲ ನಡತೆಗಳನ್ನ ದೇವರು ಪರೀಕ್ಷೆ ಮಾಡ್ತಾನೆ. ಹಾಗಾಗಿ ನಿಮ್ಮ ಮಾರ್ಗಗಳು ನೀತಿಯಾಗಿರಬೇಕು, ನಿಮ್ಮ ನಡತೆಗಳು ನೀತಿಯಾಗಿರಬೇಕು, ನಿಮ್ಮ ಆಲೋಚನೆಗಳು ನೀತಿಯಾಗಿರಬೇಕು, ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀತಿ ಇರಬೇಕು, ನ್ಯಾಯ ಇರಬೇಕು. ಯಾಕೆ ಹೇಳ್ರಿ? ದೇವರು ಅದನ್ನು ನೋಡ್ತಾ ಇರ್ತಾನೆ. ದೇವ್ರು ನೋಡುವಾಗ ಏನು ಮಾಡ್ತಾನೆ? ಅನೀತಿಯಾಗಿ ನಡ್ಕೊಳ್ಳೋರಿಗೆ ಶಿಕ್ಷೆ ಇರುತ್ತೆ, ಅನೀತಿಯಾಗಿ ನಡ್ಕೊಳ್ಳೋರಿಗೆ ದಂಡನೆ ಇರುತ್ತೆ, ಅನೀತಿಯಾಗಿ ಜೀವಿಸೋರಿಗೆಲ್ಲ ದೇವರಿಂದ ಶಿಕ್ಷೆ ದಂಡನೆಗಳಿರುತ್ತೆ. ಹಾಗಾಗಿ ನ್ಯಾಯ ನೀತಿ ಧರ್ಮದಿಂದ ಸರಿಯಾದ ರೀತಿಯಲ್ಲೇ ದೇವ್ರಿಗೆ ಭಯಪಟ್ಟು ಒಳ್ಳೆದನ್ನೇ ಮಾಡಿ ಒಳ್ಳೆ ರೀತಿ ನಡ್ಕೊಂಡ್ರೆ ದೇವರಿಂದ ಅವರಿಗೆ ಆಶೀರ್ವಾದಗಳು, ಒಳ್ಳೆ ಪ್ರತಿಫಲಗಳು ಅವರಿಗೆ ಸಿಗುತ್ತೆ. ಹೀಗಾಗಿ ಈ ವಾಕ್ಯ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ಕೆಟ್ಟ ನಡತೆಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ, ಕೆಟ್ಟ ಮಾರ್ಗಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ, ಕೆಟ್ಟ ಕ್ರಿಯೆಗಳೆಲ್ಲ ಬಿಟ್ಟು ದೇವ್ರ ಕಡೆ ತಿರುಗಿಕೊಳ್ಬೇಕು. ದೇವ್ರ ಕಡೆ ತಿರ್ಕೊಂಡು ಒಂದು ನೀತಿಯುಳ್ಳ ಮಾರ್ಗದಲ್ಲಿ, ಒಂದು ಸತ್ಯದ ಮಾರ್ಗದಲ್ಲಿ, ಒಂದು ನ್ಯಾಯದ ಮಾರ್ಗದಲ್ಲಿ, ದೇವರಿಗೆ ಇಷ್ಟ ಆಗುವ ಪ್ರಕಾರವಾಗಿ ಒಂದು ಒಳ್ಳೆ ರೀತಿಯಾಗಿ ನಡ್ಕೊಂಡ್ರೆ ಅವ್ರಿಗೆ ದೇವ್ರು ಏನ್ ಮಾಡ್ತಾನೆ? ಈ ಭೂಮಿಯಲ್ಲಿ ಕೂಡ ಅವ್ರನ್ನ ಆಶೀರ್ವದಿಸ್ತಾನೆ. ಸತ್ತ ನಂತರ ಸ್ವರ್ಗ ರಾಜ್ಯದಲ್ಲಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಪ್ರತಿಫಲ ದೇವ್ರು ಇಟ್ಟಿರ್ತಾನೆ. ಹಾಗಾಗಿ ಈ ವಾಕ್ಯ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಡ್ರಿ, ಯೆಹೋವನು ಎಲ್ಲರ ಮಾರ್ಗಗಳನ್ನ ನೋಡುವನಾಗಿರ್ತಾನೆ. ಎಲ್ಲಾ ಮನುಷ್ಯರ ಆಲೋಚನೆಗಳನ್ನಾಗ್ಲಿ, ನಡತೆಗಳಾಗ್ಲಿ, ಅವ್ರು ಮಾಡೋ ಎಲ್ಲ ಕಾರ್ಯಗಳನ್ನ ದೇವರು ಪರೀಕ್ಷೆ ಮಾಡಿಕೊಂಡೇ ಇರ್ತಾನೆ. ಆಗ ಒಂದು ದಿನ ಬರುತ್ತೆ, ಒಳ್ಳೆದಕ್ಕಾಗಿ ಕೆಟ್ಟದಕ್ಕಾಗಿ ನಡೆಸಿರೋರ್ಗಾಗಿ ದಂಡನೆ ಅಥವಾ ಒಂದು ಒಳ್ಳೆ ಪ್ರತಿಫಲ ಕೊಡುವಂತ ಒಂದು ದಿನ ಬರುತ್ತೆ. ಆಗ ಎಲ್ಲರೂ ದೇವ್ರ ಮುಂದೆ ನಿಲ್ಲಬೇಕಾಗುತ್ತೆ, ಯಾರು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಈ ಕೊನೆ ಕಾಲದಲ್ಲಿ ಏನ್ ಮಾಡ್ತೀರಾ? ಎಲ್ಲ ಕೆಟ್ಟ ನಡತೆಗಳನ್ನ ಬಿಟ್ಟಾಕ್ರಿ, ಕೆಟ್ಟ ಮಾರ್ಗಗಳನ್ನ ಬಿಟ್ಟಾಕ್ರಿ, ಕೆಟ್ಟ ಕ್ರಿಯೆಗಳೆಲ್ಲ ಬಿಟ್ಟಾಕ್ರಿ, ಒಂದು ಒಳ್ಳೆ ಭಕ್ತಿಯಲ್ಲಿ ನಡ್ಕೊಳ್ರಿ, ಒಳ್ಳೆ ಮಾರ್ಗದಲ್ಲಿ ನಡ್ಕೊಳ್ರಿ ಅಲ್ವಾ. ದೇವ್ರ ಕಡೆ ತಿರ್ಕೊಳ್ರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ, ಸತ್ಯವನ್ನ ಅನುಸರಿಸ್ರಿ, ನ್ಯಾಯವನ್ನ ಅನುಸರಿಸ್ರಿ, ನೀತಿಯುಳ್ಳ ಮಾರ್ಗದಲ್ಲಿ ನಡ್ಕೊಳ್ರಿ. ಈ ಲೋಕದಲ್ಲಿ ಸಹ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವ್ರು ಒಳ್ಳೆ ನಿಮ್ಗೆ ಸಮೃದ್ಧಿ ಕೊಡ್ತಾರೆ. ಈ ಲೋಕ ಜೀವನ ಯಾತ್ರೆ ಮುಗಿದ ಮೇಲೆ ಅಲ್ವಾ, ನಿತ್ಯ ಪರಲೋಕ ಅನ್ನೋದು ಒಂದಿದೆ, ನಿತ್ಯ ಮೋಕ್ಷ ಅನ್ನೋದು ಒಂದಿರುತ್ತೆ ಮನುಷ್ಯನಿಗೆ. ದೇವ್ರು ಅದೆಲ್ಲ ಇಟ್ಟಿರ್ತಾನೆ. ಹಾಗಾಗಿ ಅಲ್ಲಿ ನಿಮ್ಗೆ ಒಳ್ಳೆ ಸಮೃದ್ಧಿ ಆಶೀರ್ವಾದನ ದೇವ್ರು ಇಟ್ಟಿರ್ತಾನೆ. ಹೀಗಾಗಿ ವಾಕ್ಯ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಂಡು ದೇವ್ರು ನೋಡ್ತಾ ಇದ್ದಾನೆಂದು ಒಂದು ಭಕ್ತಿಯುಳ್ಳ ಒಂದು ನೀತಿಯುಳ್ಳ ಮಾರ್ಗದಲ್ಲಿ ಜೀವಿಸ್ರಿ. ಗಂಡ, ಹೆಂಡತಿ, ಮಕ್ಕಳು, ವಯಸ್ಸಾದವರು, ವಿಧವೆಗಳು ಅಲ್ವಾ, ತಂದೆ ತಾಯಿಗಳು, ಎಲ್ಲರೂ. ಯಾಕಂದರೆ ಎಲ್ಲರಿಗೂ ದೇವರು ಒಬ್ಬನೇ, ಎಲ್ಲರಿಗೂ ಲೋಕದಲ್ಲಿ ದೇವರು ಒಬ್ಬನೇ.
ಆ ದೇವರೇ ಕರ್ತನಾದ ಯೇಸು ಕ್ರಿಸ್ತನು. ಆ ದೇವರೇ ಲೋಕಕ್ಕೆ ಬಂದು ನ್ಯಾಯವನ್ನು ತೀರಿಸ್ತಾನೆ. ಹಾಗಾಗಿ ದೇವ್ರಿಗೆ ಭಯಪಟ್ಟು ಒಂದು ಒಳ್ಳೆ ರೀತಿ ನಡ್ಕೊಡ್ರಿ. ದೇವ್ರ ಮೇಲೆ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಡುವಂಥ ಎಲ್ಲ ಮಕ್ಕಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರತಿಯೊಬ್ಬರುಗಳನ್ನ ಮುಟ್ಟಿ ಆಶೀರ್ವದಿಸ್ರಿ. ಎಲ್ಲರೂ ನಿನ್ನ ಕಡೆ ತಿರ್ಕೊಂಡು ಒಂದು ಒಳ್ಳೆ ಭಕ್ತಿಯುಳ್ಳ ಜೀವಿತಗಳನ್ನ ಜೀವಿಸುವಾಗೆ ಸತ್ಯದ ಪರಿಜ್ಞಾನ ಎಲ್ಲರಿಗೂ ಕೊಡಪ್ಪ. ಈ ರೀತಿಯಾಗಿ ನಡೆಸ್ರಿ, ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ತಂದೆ, ಆಮೀನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.